ಬೆಳಗಾವಿಯಲ್ಲಿ ಏನಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ. MESನವ್ರನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯ ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ, MES ನಿಷೇಧ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಮುಂದೊಂದು ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ. ಮೊದಲು ನೀವು ಮಾಡಬೇಕಾದ್ದು, ಕೂಡಲೇ ನೀವು ಆಯವ್ಯಯ ಭಾಷಣದಲ್ಲಿ MES ನಿಷೇಧದ ಬಗ್ಗೆ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ, ನೀವು MES ನಿಷೇಧ ಮಾಡದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಇದ್ರೆ ಮುಂದೆ ಬೆಳಗಾವಿಯಲ್ಲಿ ಶಾಸನಸಭೆ ಬೇಕಾಗಿಲ್ಲ. ನಿಮ್ಮ ಶಾಸನಸಭೆ ಕಟ್ಕೊಂಡು ಯಾರಿಗೆ ಬೇಕಾಗಿದೆ? ಪ್ರತಿ ಸಾರಿ ಶಾಸನಸಭೆ ಏನೇನೋ ಮಾತಾಡ್ತೀರಿ, ಹೋಗ್ತೀರಿ. ಗಡಿ ಭಾಗ ಇಲ್ಲ, ಉತ್ತರ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ. ಇದು ಒಳ್ಳೆಯದಲ್ಲ, ಸ್ಪಷ್ಟವಾಗಿ ಹೇಳಿದ್ದೇನೆ. ಮತ್ತು ಇಲ್ಲಿ ಶಾಸನಸಭೆ ಭವನ ಇದೆ, ಭದ್ರವಾಗಿ ತಿಂಗಳಿಗೆ 3 ಜನ ಮಂತ್ರಿಗಳು ಇಲ್ಲಿ ಕೂತ್ಕೊಳ್ಬೇಕಿಲ್ಲಿ. ಪರಿಸ್ಥಿತಿ ಅನ್ನುವಂತ ನೋಡಬೇಕು. ಬೆಳಗಾವಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ರಾಗಿದ್ದಾರೆ, ಮರಾಠಿಗಳ ಬೆಂಬಲಿಗರಾಗಿದ್ದಾರೆ. ಮರಾಠಿಯವರ ವೋಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ. ಇದು ಅತ್ಯಂತ ಭಯಾನಕವಾದಂಥ ವಿಚಾರ. ಬೆಳಗಾವಿಯಲ್ಲಿ MES ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ. ಅದೇನಿದ್ರೂ ಬೆಳಗಾವಿಯಿಂದ ಹೊರಗಡೆ, ಗಡಿಯಿಂದ ಹೊರಗಡೆ ಹೋಗಬೇಕು. ಮತ್ತು ಈ ಬಂದು ಕರ್ನಾಟಕ ಬಂದ್, ಅಖಂಡ ಕರ್ನಾಟಕ ಬಂದ್ 22 ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ, ಅಖಂಡ ಕರ್ನಾಟಕ ಬಂದ್ MES ನಿಷೇಧಕ್ಕಾಗಿ, ಅಖಂಡ ಕರ್ನಾಟಕ ಬಂದ್ ಮಹದಾಯಿಗಾಗಿ, ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ, ಮೇಕೆದಾಟಿಗಾಗಿ ಬಹಳ ಅನೇಕ ಬೇಡಿಕೆಗಳಿಟ್ಟು ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಹೊಡೆದಿದ್ದಾರೆ. ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು.